ನಮಸ್ತೆ, ವೆಲ್ಕಮ್ ಟು ಹಿಂದೂಸ್ ಕೈ ರುಚಿ. ಇವತ್ತು ನಾನು ಮಾಡ್ತಾ ಇರೋದು ಪೀಸ್ ಪಲಾವ್, ಬಟಾಣಿ ಪಲಾವ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬಟಾಣಿ 1 kg, ಬೆಳ್ಳುಳ್ಳಿ 2, ಶುಂಠಿ 1 ಇಂಚು, ಈರುಳ್ಳಿ 2, ನಿಂಬೆಹಣ್ಣು, ಪುದೀನ ಕೊತ್ತಂಬರಿ 1 ಹಿಡಿ, ಹಸಿಮೆಣಸಿನ್ಕಾಯಿ 15, ಚಕ್ಕೆ, ಲವಂಗ, ಸೋಂಪು, ಪಲಾವ್ ಎಲೆ, ಮರಾಠಿ ಮೊಗ್ಗು, ಏಲಕ್ಕಿ, ಕಲ್ಲುವು, ಸ್ಟಾರ್ ಹೂವು. 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 6 ಗ್ಲಾಸ್ ನೀರು, 1 to ಡಬ್ಬಲ್. ನೀವೆಷ್ಟು ಅಕ್ಕಿ ತೊಗೊತೀರೋ ಅದಕ್ಕೆ ಡಬ್ಬಲ್ ನೀರು ಹಾಕ್ಕೋಬೇಕು. ರುಬ್ಕೊಳ್ಳೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು ಗ್ಲಾಸ್ಗೆ ಅಕ್ಕಿಗೆ 6 ಮೆಣಸಿನ್ಕಾಯಿ ಹಾಕಿದ್ರೆ ಸಾಕಾಗತ್ತೆ. ನಾನು 3 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ, ಅದಕ್ಕೋಸ್ಕರ ನಾನು ಜಾಸ್ತಿ ಹಾಕ್ತಾಯಿದ್ದೀನಿ. ಪುದೀನ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸೇರಿಸ್ಕೊಂಡು ಅದನ್ನು ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೋಣ, ಜಾಸ್ತಿ ಬೇಡ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಸ್ವಲ್ಪ ನುಣ್ಣಗಾಗಬೇಕು, ತರಿ ಇರಬಾರ್ದು, ಸ್ವಲ್ಪ ನುಣ್ಣಗಿರಬೇಕು. ಎಣ್ಣೆ, ಸ್ವಲ್ಪ ತುಪ್ಪ ಹಾಕ್ಕೋಬೇಕು. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಒಗ್ಗರಣೆಗೆ. ಸಾಕಾಗತ್ತೆ. ಸ್ವಲ್ಪ ಕಾಯಬೇಕು ಚೆನ್ನಾಗಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಮಸಾಲೆಗೆ ಇಟ್ಕೊಂಡಿರ್ತೀವಲ್ವ, ಅದನ್ನು ಹಾಕ್ಕೊಳ್ಳೋಣ. 1-2 ನಿಮಿಷ ಕಲರ್ ಚೇಂಜ್ ಆಗಬೇಕು. ಚೇಂಜ್ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ತುಂಬ ಬಿಟ್ಟರೆ ಬ್ಲ್ಯಾಕ್ ಆಗಿಬಿಡತ್ತೆ, ತುಂಬ ಬಿಡೋಕ್ಕೆ ಹೋಗಬಾರ್ದು. 2 ನಿಮಿಷ ಬಿಟ್ಟರೆ ಸಾಕಾಗತ್ತೆ. ಈರುಳ್ಳಿ ಹಾಕೋಣ. ಈರುಳ್ಳಿ ತುಂಬ ಸಣ್ಣ ಕಟ್ ಮಾಡೋಕ್ಕೆ ಹೋಗಬಾರ್ದು, ಹಿಂಗಿರಬೇಕು. ಈ ರೀತಿ ಇದ್ದಾಗ ಬಟಾಣಿ ಸಣ್ಣದಾಗಿರುತ್ತೆ. ಈರುಳ್ಳಿ ಈ ಥರ ಬಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಮಧ್ಯೆ ಈರುಳ್ಳಿ ಸಿಗಬೇಕು, ಚೆನ್ನಾಗಿರುತ್ತೆ. ಬಟಾಣಿ ಸೀಸನ್ ಇದು. ಆದ್ದರಿಂದ ಏನು ಮಾಡಬೇಕು, ಈ ಡಿಸೆಂಬರಿಂದ ಫೆಬ್ರವರಿವರೆಗೂ ಬಟಾಣಿ ಸೀಸನ್ನು. ಈ ಸೀಸನಲ್ಲಿ ತಿಂದರೆ ಒಳ್ಳೆಯದು, ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗತ್ತೆ. ಮಕ್ಕಳಿಗೆ ಕೊಡ್ಬೋದು. ಮಕ್ಕಳಿಗೆ ಬೆಳಗ್ಗೆ ಟೈಮ್ ಟಿಫನ್ ಮಾಡಬೇಕು ಅಂತ ಅಂದಾಗ 10-15 ನಿಮಿಷ ಮಾಡಿಬಿಡೋದು. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು 15 ನಿಮಿಷ ಮುಗಿಸ್ಬೋದು. ಆರೋಗ್ಯಕ್ಕೂ ಒಳ್ಳೆಯದು. ವಯಸ್ಸಾದವ್ರಿಗೆ ಆಗಲಿ, ಮಕ್ಕಳಿಗೆ ಆಗಲಿ, ಎಲ್ರಿಗೂ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಅದಕ್ಕೋಸ್ಕರ ಈ ಸೀಸನಲ್ಲಿ ಚೆನ್ನಾಗಿ ಮಾಡ್ಕೋಬೇಕು. ಕುರ್ಮಾ ಆಗ್ಬೋದು, ಪಲಾವ್ ಆಗ್ಬೋದು, ಇಂಥದ್ದೆಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಸಾಕಾಗತ್ತೆ. ಸ್ವಲ್ಪ ಬೇಯಬೇಕು ತುಪ್ಪ ಮತ್ತು ಈರುಳ್ಳಿ ಜೊತೆ. ಈರುಳ್ಳಿ ಈ ಥರ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿ ಹಾಕೋಣ, ಅದಿನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ರುಬ್ಬಿರ್ತೀವಲ್ವ, ಹಸಿಮೆಣಸಿನ್ಕಾಯಿ, ಪುದೀನ ಕೊತ್ತಂಬರಿ ಸೊಪ್ಪು, ಆ ಪೇಸ್ಟ್ ಹಾಕೋಣ. ಏನಕ್ಕೆ ಅಂದರೆ ಹುರಿದಿರಲ್ವಲ್ಲ, ಹಸಿ ತೊಗೊಂಡಿರ್ತೀವಿ. ಪುದೀನ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಸಿ ತೊಗೊಂಡಿರ್ತೀವಿ. ಅದಕ್ಕೋಸ್ಕರ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಹುರಿದ ಮೇಲೆ ನಾವು ಬಟಾಣಿ ಹಾಕಬೇಕಾಗತ್ತೆ. ಇಲ್ಲ ಅಂತಂದರೆ ಇದು ಹಸಿ ವಾಸನೆ ಹೋಗಿ ನಾವು ಬಟಾಣಿ ಹಾಕಿಬಿಟ್ರೆ ಹಸಿ ಸ್ಮೆಲ್ ಬರುತ್ತೆ. ನಾವು ರುಬ್ಕೊಂಡಾಗ ಎಷ್ಟೊಂದು ಹುರಿಯೋದು ಬೇಕಾಗಲ್ಲ. ಇದು ಸ್ವಲ್ಪ ಎಣ್ಣೆ ತೇಲ್ಬೇಕು. ಇದು 1 kg ಬಟಾಣಿ. ನಾನು 3 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. 1 kg ಬಟಾಣಿಗೆ 1 kg ಅಕ್ಕಿ ಹಾಕಿದ್ದೀನಿ. ಇದನ್ನು ಬಟಾಣಿಗೆ ಹಾಕೋಣ. ಹಾಕೊಂಡು ಬಟಾಣಿ ಮತ್ತು ಮಸಾಲೆ ಚೆನ್ನಾಗಿ ಬೇಯಬೇಕು. ಫಸ್ಟೇ ಬಟಾಣಿ ಹಾಕಿಬಿಟ್ರೆ ಬಟಾಣಿ ಬೇಗ ಬೆಂದೋಗ್ಬಿಡುತ್ತೆ. ಮಸಾಲೆ ಆಮೇಲೆ ಹಾಕಿದ್ರೆ ಮಸಾಲೆ ಬೇಯೋದಿಲ್ಲ, ಬಟಾಣಿ ಬೇಗ ಬೆಂದೋಗುತ್ತೆ. ಅದಕ್ಕೆ ಫಸ್ಟ್ ಮಸಾಲೆ ಬೇಯಿಸ್ಕೊಂಡು ಆಮೇಲೆ ಬಟಾಣಿ ಹಾಕಬೇಕು. ಆವಾಗ 2 ಈಕ್ವಲಾಗಿ ಬೇಯುತ್ತೆ. ಈ ಥರ ಎಣ್ಣೆ ಇಟ್ಕೋಬೇಕು. ಮೇಲ್ಗಡೆ ಎಣ್ಣೆ ಹಿಂಗೆ ತೇಲ್ಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಹಾಕೋಣ, ಸ್ವಲ್ಪ ಧನಿಯಾ ಪುಡಿ ಹಾಕೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವರು ರುಬ್ಕೊಳ್ಳೋದಿಲ್ಲ, ಹಾಗೂ ಮಾಡ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಪುದೀನ ಕಟ್ ಮಾಡಿ ಹಾಕೋ ಮಾಡ್ಬೋದು. ಈ ರೀತಿನೂ ಮಾಡ್ಬೋದು. ಅದು ಸುಮ್ಮನೆ ಬಾಯಿಗೆ ಸಿಗುತ್ತೆ ಅಂತ ನಾನು ರುಬ್ಬ ಹಾಕಿದ್ದೀನಿ. ಇದು ಒಂಥರ ಟೇಸ್ಟ್ ಕೊಡೋದು, ಅದೊಂಥರ ಟೇಸ್ಟ್ ಕೊಡೋದು, ಎರಡೂ ಚೆನ್ನಾಗಿರುತ್ತೆ. ನೀವು ಯಾವ ರೀತಿ ಬೇಕಾದ್ರೂ
ಮಾಡ್ಕೋಬೋದು. ಧನಿಯಾ ಪುಡಿ ಹಾಕಿರ್ತೀವಲ್ಲ ಅದು ಸ್ವಲ್ಪ ಬೇಯಲಿ. ಧನಿಯಾ ಪುಡಿ, ಅರಿಶಿನ 1-2 ನಿಮಿಷ ಬೇಯಲಿ. ಇಷ್ಟು ಬೇಯಬೇಕು. ಇಷ್ಟು ಬೆಂದರೆ ಸಾಕಾಗತ್ತೆ. ಆಮೇಲೆ ಅಕ್ಕಿನೇ ತೊಳೆದು ಇಟ್ಕೊಂಡಿರಬೇಕು ಒಂದು 5 ನಿಮಿಷ. ಇದಕ್ಕೆ ಬಾಸುಮತಿ ರೈಸ್ ಆದರೂ ಹಾಕೋಬೋದು, ಜೀರಾ ರೈಸ್ ಹಾಕೋಬೋದು. ನಾನು ಮಾಮೂಲು ಸೋನಾ ಮಸೂರಿ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ನೆನೆಸಿ ಇದಕ್ಕೆ ಹಾಕೋಣ. ಆಮೇಲೆ ಸ್ವಲ್ಪ ತೆಗೆಸ್ಕೊಳ್ಳೋಣ. ಎರಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಏನು ಗೊತ್ತಾ, ಬಿಸಿಲಿಗಿರೋ ಅಕ್ಕಿ ಸ್ವಲ್ಪ ಹಿಂಗೆ ಮಿಕ್ಸ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ತಕ್ಷಣಕ್ಕೆ ನೀರು ಹಾಕಬಾರ್ದು. ಅದಕ್ಕೆ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಮಿಕ್ಸ್ ಆದಮೇಲೆ ಬಿಸಿಗೆ ಇಟ್ಕೊಂಡಿರ್ತೀವಿ ನೀರು. ಪಲಾವ್ಗೆ, ಬಿರಿಯಾನಿಗೆ ಯಾವುದಕ್ಕೆ ಆಗಲಿ ಬಿಸಿ ನೀರೇ ಹಾಕಬೇಕು, ತಣ್ಣೀರು ಹಾಕಬಾರ್ದು. ಯಾಕಂದರೆ ಇದು ಬಿಸಿ ಇರುತ್ತೆ. ನೀವು ತಕ್ಷಣ ತಣ್ಣೀರು ಹಾಕ್ಬಿಟ್ರೆ ಏನಾಗುತ್ತೆ, ಅದು ತಣ್ಣಗಾಗುತ್ತೆ. ಇನ್ನು ಕುದಿಯೋದಕ್ಕೂ ಲೇಟ್ ಆಗುತ್ತೆ, ಅದು ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಬಿಸಿನೀರು ಇಟ್ಕೊಂಡಿರಬೇಕು. ಅಕ್ಕಿ ಹಾಕಿ ಸ್ವಲ್ಪ ತಿರುಗಿಸಿದ ತಕ್ಷಣ ಬಿಸಿ ನೀರು ಹಾಕ್ಕೋಬೇಕು. ಬಿಸಿ ನೀರು ಹಾಕ್ತಾಯಿದ್ದೀನಿ. ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 6 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ಈ ಥರ ಕುದಿ ಬಂದಾಗ ಉಪ್ಪು ಹಾಕೋಣ. ನಾನು 1 ಹಿಡಿ ಉಪ್ಪು ಹಾಕಿದ್ದೀನಿ, ಇದಕ್ಕೆ ಸಾಕಾಗತ್ತೆ. ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೋಣ. ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕಿಲ್ಲ ಇದಕ್ಕೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ನಿಂಬೆಹಣ್ಣು ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ಅದಕ್ಕೋಸ್ಕರ 1 ಸ್ಪೂನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಉದುದ್ರಾಗಿ ಬರುತ್ತೆ. ನಿಂಬೆಹಣ್ಣು ಹಾಕಿದ್ರೆ ಅನ್ನನೂ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಅರ್ಧ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾಗ ನಾವು ಸ್ವಲ್ಪ ಕೊತ್ತಂಬರಿ ಪುದೀನ ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಕುದಿ ಬಂದಾಗ ಇದು ಕುಕ್ಕರ್ ಕ್ಲೋಸ್ ಮಾಡಬೇಕು. ಕುದಿ ಬಂದಾಗ ಕ್ಲೋಸ್ ಮಾಡಿದಾಗ ಅದು ತಳ ಹಿಡಿಯೋದಿಲ್ಲ. ಅದಕ್ಕೋಸ್ಕರ ಕುಕ್ಕರ್ ಮುಚ್ತಾ ಇದ್ದೀನಿ. ಅದು 3 ವಿಜಿಲ್ ಬರಲಿ. ತೆಗೆಯೋಣ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ, ಈ ಥರ ಹಿಂಗುದ್ರುವಾಗಿ ಬಂದಿದೆ. ಇದು ಬಾಸುಮತಿ ರೈಸಲ್ಲೂ ಚೆನ್ನಾಗಿರುತ್ತೆ. ಇಲ್ಲ, ನಾನು ಹಾಕಿರೋದು ಸೋನಾ ಮಸೂರಿ ಹಾಕಿ. ಎಷ್ಟು ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿ ಮೊಸರು ಬಜ್ಜಿ ಜೊತೆ, ಇಲ್ಲಾಂತಂದರೆ ತರಕಾರಿ ಕುರ್ಮಾ ಅದ್ರ ಜೊತೆ ಚೆನ್ನಾಗಿರುತ್ತೆ, ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ. ನಾನು ಮೊಸರು ಬಜ್ಜಿ ಮಾಡಿದ್ದೀನಿ ಈಗ, ಅದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈಗ ಸರ್ವ್ ಮಾಡೋಣ. ಮೊಸರು ಬಜ್ಜಿ ಹಾಕ್ತಾಯಿದ್ದೀನಿ. ಬಟಾಣಿ ಪಲಾವ್, ಮೊಸರು ಬಜ್ಜಿ ಕಾಂಬಿನೇಷನ್ ರೆಡಿ ಇದೆ, ತಿನ್ಕೋಬೋದು.